ಬೇಲೂರು ಪಟ್ಟಣದ ವಿದ್ಯಾವಿಕಾಸ್ ಪದವಿ ಪೂರ್ವ ಕಾಲೇಜು ಆವರಣದಲ್ಲಿ ದೇಶಭಕ್ತರ ಬಳಗದ ವತಿಯಿಂದ ಶಿಕ್ಷಕರ ದಿನಾಚರಣೆ ಪ್ರಯುಕ್ತ ಶಿಕ್ಷಕ ಈರೇಶ್ ಜಿಜೆ ಅವರಿಗೆ ಸನ್ಮಾನ ನೆರವೇರಿಸಲಾಯಿತು. ವಿದ್ಯಾರ್ಥಿಗಳಿಗೆ ಜ್ಞಾನ ನೀಡಿ ಉತ್ತಮ ನಾಗರಿಕರನ್ನಾಗಿಸಿ ಸದೃಢ ಸಮಾಜ ನಿರ್ಮಾಣ ಮಾಡುವ ಮಹತ್ತರವಾದ ಜವಾಬ್ದಾರಿ ಶಿಕ್ಷಕರ ಮೇಲಿದ್ದು, ಶಿಕ್ಷಕರು ಮಕ್ಕಳಲ್ಲಿರುವ ತಪ್ಪುಗಳನ್ನು ತಿದ್ದಿ ಅವರಿಗೆ ಒಳ್ಳೆಯ ಸಂಸ್ಕಾರ ಕಲಿಸಬೇಕು. ನಮ್ಮ ಸಮಾಜವು ನಮಗೆ ಜನ್ಮ ಕೊಟ್ಟ ತಂದೆ ತಾಯಿಯ ನಂತರ ಮಹತ್ತರವಾದ ಸ್ಥಾನವನ್ನು ಶಿಕ್ಷಕರಿಗೆ ನೀಡಿ ಗೌರವಿಸಿದೆ. ಶಿಲ್ಪಿಯು ಒಂದು ಕಲ್ಲನ್ನು ಹೇಗೆ ಸುಂದರವಾಗಿ ಕೆತ್ತನೆ ಮಾಡಿ ಒಂದು ಶಿಲೆಯಾಗಿ ತತ್ವ ರೂಪಿಸ್ತಾನೋ ಅದೇ ರೀತಿ ಶಿಕ್ಷಕರು ವಿದ್ಯಾರ್ಥಿಯನ್ನ ತಿದ್ದಿ ಶಿಕ್ಷಣವನ್ನ ನೀಡಿ ಒಬ್ಬ ಉತ್ತಮ ವ್ಯಕ್ತಿಯಾಗಿ ನಿರ್ಮಾಣ ಮಾಡುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತಾರೆ ಅಂತ ತಿಳಿಸಿದರು. ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಶಿಕ್ಷಕ ಈರೇಶ್ ಜಿಜೆ, ಜೀವಗಳಿಗೆ ಜೀವನ ನೀಡುವ ಏಕೈಕ ವೃತ್ತಿ ಅದು ಶಿಕ್ಷಕ ವೃತ್ತಿ. ಅದರಷ್ಟು ಪವಿತ್ರವಾದ ವೃತ್ತಿ ಇನ್ನೊಂದಿಲ್ಲ. ಶಿಕ್ಷಕರು ತಮ್ಮಲ್ಲಿ ಇರುವ ಪ್ರತಿಭೆಗಳನ್ನು ವಿದ್ಯಾರ್ಥಿಗಳಿಗೆ ದಾಟಿಸುವ ಸಂಸ್ಕೃತಿಯ ಪರಿವರ್ತನೆಯ ನೇತಾರರಾಗಬೇಕು. ನಿರಂತರ ಅಧ್ಯಯನವನ್ನ ಹೊಂದಿಕೊಂಡು ಮಕ್ಕಳನ್ನ ಪ್ರಜ್ಞಾವಂತರನ್ನಾಗಿ ಮಾಡಿ ಸಮಾಜಕ್ಕೆ ಉತ್ತಮ ಕೊಡುಗೆ ನೀಡಬೇಕು ಅಂತ ತಿಳಿಸಿದರು. ದೇಶಭಕ್ತ ಬಳಗದ ಅಧ್ಯಕ್ಷ ಡಾಕ್ಟರ್ ಸಂತೋಷ್, ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷ ಚಂದ್ರಶೇಖರ್, ಶಿಕ್ಷಕರ ಸಂಘದ ಅಧ್ಯಕ್ಷ ಪಾಲಾಕ್ಷ, ಅಂದಲಿ ಕೃಷ್ಣಮೂರ್ತಿ ಮಾತನಾಡಿ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದರು. ಇವತ್ತು ಬಹಳಷ್ಟು ಅಭಿಮಾನಿಗಳು ಇನ್ನೂ ಕಾಲ್ ಮಾಡಿದ್ರು 5 ಗಂಟೆ ಮೇಲೆ ಇಟ್ಕೊಳ್ಳಿ ಅಂತ. 5 ಗಂಟೆ ಮೇಲೆ ಮಕ್ಕಳಿಗೆ ಮನೆಗೆ ಹೋಗಿ ತೊಂದರೆ ಆಗುತ್ತೆ ಸರ್, ಹಾಗಾಗಿ ನಾನು ಈ ಕಾರ್ಯಕ್ರಮವನ್ನು ಮಧ್ಯಾಹ್ನ 2:30ಗೆ ಇಟ್ಕೊಂಡಿದ್ದೇನೆ, ದಯವಿಟ್ಟು ಕ್ಷಮಿಸಿ ಅಂತ ಹೇಳಿದೆ. ಅದಕ್ಕೆ ಇನ್ನು ಮುಂದೆ ಆ ಥರ ದೊಡ್ಡ ಕಾರ್ಯಕ್ರಮವನ್ನು ಮಾಡೋಣ ಅಂತ ಬಹಳಷ್ಟು ಫೋನ್ ಕಾಲ್ಗಳು ಬಂದಿದ್ದಾವೆ ಸರ್ ನಿಮ್ಮ ಕಡೆಯಿಂದ, ನಿಮ್ಮ ಅಭಿಮಾನಿಗಳು. ಈಗ ಚಂದ್ರಶೇಖರ್ ಎಲ್ಲ ಅಷ್ಟು ಈಸಿಯಾಗಿ ಬರೋರಲ್ಲ, ಅವರು ಇಲ್ಲಿ ತನಕ ಪದ ಬೆಳೆಸಿದ್ದಾರೆ. ಅಂದ್ರೆ ಈ ಕಾರ್ಯಕ್ರಮದ ಒಂದು ಘನತೆ ಏನು, ಗೌರವ ಏನು, ಇದು ಬಹಳ ಉನ್ನತ ಮಟ್ಟಕ್ಕೆ ಇತ್ತು ಅಂತ ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ. ಈ ಕಾರ್ಯಕ್ರಮ ಯಶಸ್ವಿಯಾಗಿದೆ. ಹಾಗೆಯೇ ಈರೇಶ್ ಅವ್ರಿಗೆ 2 ಹುದ್ದೆ ಸಿಕ್ಕಿತ್ತು ಅಂತ ಹೇಳಿದ್ರು. 2 ಅಲ್ಲ, ಅವರಿಗೆ 4 ಹುದ್ದೆ ಸಿಕ್ಕಿತ್ತು. ಅವರ ಭಯ ಇದು ನಾನು ಓದಿದ್ದೀನಿ. ಅವರು ಮಿಲಿಟರಿಗೆ ಸೆಲೆಕ್ಷನ್ ಆಗಿದ್ರು, ಅವರು ಪೊಲೀಸ್ ಕಾನ್ಸ್ಟೇಬಲ್ ಆಗಿ ಸೆಲೆಕ್ಷನ್ ಆಗಿದ್ರು, ಕಂಡಕ್ಟರ್ ಆಗಿ ಸೆಲೆಕ್ಷನ್ ಆಗಿದ್ರು. ಆಮೇಲೆ ಶಿಕ್ಷಕ ವೃತ್ತಿ ಅತ್ಯಂತ ಗೌರವಾನ್ವಿತ ಹುದ್ದೆ ಅಂತ ಅವ್ರು ಬಂದಿದ್ದಾರೆ. ಅದು 2 ಹುದ್ದೆಗಳಿಗೆ ಹೋಗೋದಕ್ಕೆ ಅವರ ಅಮ್ಮನ ವಿರೋಧ ಇತ್ತು. ನೀನು ಪೊಲೀಸ್ ಆಗೋದು ಬೇಡ ಅಂತ. ನನಗೆಲ್ಲ ಚಿಕ್ಕವನಿದ್ದಾಗ ಪೊಲೀಸ್ ಆಗ್ಬಿಡ್ಬೇಕು ಅಂತ ಬಹಳ ಆಸೆ. ಹಿಡ್ಕೊಂಡು 2 ಬಿಡ್ಬೋದಲ್ಲ ಎಲ್ಲರಿಗೂ ಅಂತ. ಆಮೇಲೆ ಗೊತ್ತಾಯ್ತು ಅದಕ್ಕೆ ಬೇಕಂತ ಹೈಟ್ ವೈಟ್ ಎಲ್ಲ ಬೇಕು, ಜಸ್ಟ್ ಇಷ್ಟ ಅಷ್ಟೆಲ್ಲ ನನಗೆ ಏನಿಲ್ಲ ನಾನು. ಹಾಗಾಗಿ ಆಮೇಲೆ 2ನೇ ಆಯ್ತಿದ್ದೆ ಡಾಕ್ಟರ್. ಯಾಕೆ ಅಂತ ಹೇಳಿದ್ರೆ ಹಿಡ್ಕೊಂಡು ಸೂಚಿ ತಗೊಂಡು ಚುಚ್ಚಬೋದಲ್ಲ ಎಲ್ಲರಿಗೂ. ಆ ತರದ ಕ್ರೌರ್ಯ ಮನಸ್ಸಲ್ಲಿ ಚಿಕ್ಕವರಿರುವಾಗ. ಆಮೇಲೆ ನಿಜವಾದ ಇದರ ಏನು ಜವಾಬ್ದಾರಿ ಏನು, ಶಿಕ್ಷಕನ ಜವಾಬ್ದಾರಿ ಏನು, ಒಬ್ಬ ಡಾಕ್ಟರ್ ಜವಾಬ್ದಾರಿ ಏನು, ಅದು ನಮಗೆ ಬುದ್ಧಿಮತ್ತ ಮೇಲೆ ಗೊತ್ತಾಯ್ತು. ನಾವು ಬಂದ ದಾರಿ ಆಮೇಲೆ ಸರಿ ಇದೆ. ನಾವು ಇದ್ದ ಕಾಲದಲ್ಲಿ ಇದ್ದಿದ್ದೆ ಅಂದ್ರೆ 4G, ಇದು 5G. ಈಗ ನಿಮ್ಮ ಕಾಲದಲ್ಲಿ ಇದೆ ಅಲ್ಲ, ನಮ್ಮ ಕಾಲದಲ್ಲಿ ಇದ್ದಿದ್ದೆ 2. ಒಂದು ಸ್ಕೂಲಲ್ಲಿ ಗುರೂಜಿ, ಮನೆಯಲ್ಲಿ ಒಂದು ಅಪ್ಪಾಜಿ, ಎಲ್ಲ ಸರಿ ಆಗ್ಬಿಟ್ಟಿದ್ದೆವು. ಅದರಲ್ಲಿ ಇವರು ಹೇಳಿದಂಗೆ ಚಂದ್ರಶೇಖರ್ ಅವರು ಹೇಳಿದ್ರೆ ಚಡ್ಡಿಗೆ ಗತಿ, ಯಾರಿಗೂ ಚಡ್ಡಿಗೆ ಗತಿ ಇರಲಿಲ್ಲ. ಇದರಲ್ಲಿ ಕೂತ ಈ ಗಣ್ಯರೆಲ್ಲ ಇದರೆಲ್ಲ ಎಲ್ಲ ನನ್ನನ್ನು ಸೇರಿ ಕುಗ್ರಾಮದಿಂದ ಸರ್ಕಾರಿ ಶಾಲೆಯಲ್ಲಿ ಓದಿ ಮುಂದೆ ಬಂದವರು. ಮನೆಯಲ್ಲಿ ಕಷ್ಟ ಏನು ಅಂತ ಗೊತ್ತು. 5 ರೂಪಾಯಿ ಮನೆಯಿಂದ ಸಿಕ್ಕಿದ್ರೆ ಅದು ದೊಡ್ಡ ಭಾಗ್ಯ. ಅದು 2-3 ತಿಂಗಳಿಗೆ ಒಂದ್ಸರಿ ಐಸ್ ಕ್ರೀಮ್ ತಿನ್ನಕ್ಕೆ, ಐಸ್ ಕ್ಯಾಂಡ್ ತಿನ್ನಕ್ಕೆ 5 ರೂಪಾಯಿ ಕೇಳಿ ಆ ಮನೆಯಲ್ಲಿ ಸಿಗಬೇಕಂದ್ರೆ ಇಲ್ಲ, ದುಡ್ಡೇ ಇಲ್ಲದಂತ ಕಾನ್ಸೆಪ್ಟ್ ಅಲ್ಲಿ ನಾವು ಹುಟ್ಟಿ ಬಂದವರು. ಈಗ ನೀವು 1000 ಗಟ್ಟಲೆ ಫೀಸ್ ಕಟ್ಟಬಹುದು, ಒಳ್ಳೊಳ್ಳೆ ಕೋರ್ಟ್ ಗೇಟ್. ಈ ಕೋರ್ಟ್ ಗೇಟನ್ನೆಲ್ಲ ನಾವು ಲಯನ್ಸ್ ಕ್ಲಬ್ ಪ್ರೆಸಿಡೆಂಟ್ ಆದ್ಮೇಲೆ ಪರ್ಚೇಸ್ ಮಾಡಿದ್ದು. ಅಂತ ಒಂದು ಬಡತನದ ಬೇಗೆಯಲ್ಲಿ ಬೆಂದು ಎಲ್ಲರೂ ಬಂದಿದ್ದೇವೆ. ಇವತ್ತು ಸಮಾಜದಲ್ಲಿ ಯಶಸ್ವಿಯಾಗಿದ್ದೇವೆ. ಹಾಗಾಗಿ ಈ ಈರೇಶ್ ಅಂತ ಅವರ ಒಂದು ಟೀಚರ್ಸ್ ಇದ್ದಾರೆ, ಅವರ ಆದರ್ಶಗಳನ್ನು ಮೈಗೂಡಿಸಿಕೊಳ್ಳಿ. ಹಾಗೆ BEO ಇದ್ದಾರೆ, ಅವರು ಅಷ್ಟೇ ಇದೆ. ಗೆಡ್ಡೆಹಳ್ಳಿ ಹತ್ತಿರದವರು, ಕುಗ್ರಾಮ, ಇವಾಗಲೂ ನಡ್ಕೊಂಡೇ ಹೋಗುವಂಥದ್ದು. ಯಾರು ಸುಖದ ಸುಪ್ಪತ್ತಿಗೆ ತೇಲಿ ಬಂದಿಲ್ಲ. ಹಾಗಾಗಿ ಜೀವನದಲ್ಲಿ ಯಶಸ್ವಿ ಆಗ್ಬೇಕಾದ್ರೆ ಕಬ್ಬಿಣ ಕಾದಾಗನೇ, ಅದಕ್ಕೆ ಏಟು ಬಿದ್ದಾಗನೇ ಅದೊಂದು ಇದಾಗೋದು. ಈಗ ಶಿಲ್ಪಗಳನ್ನು ನೋಡಿದ್ದೀರಲ್ಲ, ಬೇಲೂರಿನ ಶಿಲ್ಪಗಳು, ಅದರಲ್ಲಿ ಜಕಣಾಚಾರ್ಯ ಎಷ್ಟು ತಿಂದಿರ್ಬೋದು. ಜಕಣಾಚಾರ್ಯ ಮೊಮ್ಮಗನವರೆಗೆ 100 ವರ್ಷ ಬೇಕಾಗ್ತದೆ ಕಟ್ಟಕ್ಕೆ. ಇವತ್ತು ರಾರಾಜಿಸ್ತಾ ಇದೆ. ಹಾಗೆ ಏಟು ತಿಂದ ಮೂರ್ತಿಗಳೇ ಮುಂದೆ ಶಿಲ್ಪಗಳಾಗಿ ರಾರಾಜಿಸುವಂಥದ್ದು. ನಿಮ್ಮ ಮುಂದಿನ ಇನ್ನು ನಡೆಗಳಿದ್ದಾವೆ ವಿದ್ಯಾರ್ಥಿಗಳೇ, ಇವರ ಆದರ್ಶಗಳನ್ನು ಮೈಗೂಡಿಸಿಕೊಳ್ಳಿ. ಹಾಗೂ ಧನ್ಯವಾದ ಸಮರ್ಪಣೆಯನ್ನು ಇಲ್ಲೇ ನಾನು ಮಾಡುತ್ತೀನಿ. ಈ ದಿನ ನನ್ನ ಜನ್ಮ ಸಾರ್ಥಕ ಆಯಿತು ಅಂತ ನಾನು ಅನ್ಕೊಂಡೆ. ಕಾರಣ ಇಷ್ಟೇ, ಇವತ್ತು ಈ ಸಮಾಜದಲ್ಲಿ DC ಎಷ್ಟು ಪ್ರಾಮುಖ್ಯತೆ ಇದೆಯೋ ಅವರನ್ನು ಸೃಷ್ಟಿ ಮಾಡ್ತಕ್ಕಂಥ ಒಬ್ಬ ಪ್ರಾಥಮಿಕ ಶಾಲಾ ಶಿಕ್ಷಕ ಅವರಿಗೂ ಅಷ್ಟೇ ಈ ಸಮಾಜದಲ್ಲಿ ಗೌರವ ಇದೆ. ಇವತ್ತು
ಮಕ್ಕಳೇ, ನೀವೆಲ್ಲರ ಹಲವಾರು ನಿಮ್ಮ ಜೀವನದ ಉದ್ದೇಶಗಳಿದೆ. ನೀವು DC ಆಗ್ಬೋದು, SP ಆಗ್ಬೋದು, ಅಥವಾ ಇಂಜಿನಿಯರ್ ಆಗ್ಬೋದು, ಅಥವಾ ಶಿಕ್ಷಕರಾಗ್ಬೋದು. ಆದರೆ ಅದರ ಹಿಂದೆ ಒಬ್ಬ ಪ್ರಾಥಮಿಕ ಶಾಲಾ ಶಿಕ್ಷಕನ ಜವಾಬ್ದಾರಿ, ಶ್ರಮ ತುಂಬಾ ಇರುತ್ತೆ. ಅಂತ ಒಂದು ಸ್ಥಾನದಲ್ಲಿ ನಾನು ಸುಮಾರು 26 ವರ್ಷಗಳಾಯಿತು. ಅದಕ್ಕಿಂತ ಮೊದಲು KSRTCಯಲ್ಲಿ ಕಂಡಕ್ಟರ್ ಆಗಿ, ನಿರ್ವಾಹಕನಾಗಿ ಸುಮಾರು 5 ವರ್ಷಗಳ ಕಾಲ ಕೆಲಸವನ್ನು ಮಾಡಿದೆ. ಬರಬೇಕು ಅಂತೇಳಿ ತುಂಬಾ ಆಸೆ ಆಯಿತು. ಕಾರಣ ಏನಪ್ಪಾ ಅಂದ್ರೆ, ಕೆಲವರು ಹಿಂದೆ ಇತ್ತು, ಶಿಕ್ಷಕರು ಅಂದ್ರೆ ಬಡ ಮೇಷ್ಟ್ರು, ಅವರಿಗೆ ಸಂಬಳ ಕಡಿಮೆ, ಮೇಷ್ಟ್ರಿಗೆ ಸಾಮಾನ್ಯವಾಗಿ ಎಣ್ಣೆ ಯಾರು ಕೊಡ್ತಿರ್ಲಿಲ್ಲ ಅವಾಗ. ಯಾಕೆಂದ್ರೆ ಸಂಬಳ ಕಡಿಮೆ, ಎಲ್ಲದಕ್ಕೂ ಯೋಚನೆ ಮಾಡ್ತಾರೆ ಅಂತೇಳಿ. ಆದ್ರೆ ಅದಕ್ಕಿಂತ ನಾವು ಹಿಂದಕ್ಕೆ ಹೋದ್ರೆ, ಗುರುಕುಲದಲ್ಲಿದ್ದಂತಹ ಸಂದರ್ಭದಲ್ಲಿ ಆ ಗುರುವಿಗೆ ಎಷ್ಟು ಪ್ರಾಮುಖ್ಯತೆ ಇತ್ತು ಅಂದ್ರೆ ಅದು ಹೇಳಬಾರ್ದು, ಅಂತ ಒಂದು ಪ್ರಾಮುಖ್ಯತೆಯಲ್ಲಿ ಬೆಳೆದಂತ ನಮ್ಮ ದೇಶ. ನಾನು 1999ರಲ್ಲಿ ಶಿಕ್ಷಕನಾಗಿ ಬಂದಂತ ಸಂದರ್ಭದಲ್ಲಿ ಅದರ ಹಿಂದೆ ಸಾಕಷ್ಟು ಶ್ರಮ ಇದೆ. ನಾವೆಲ್ಲ ತುಂಬಾ ಆರ್ಥಿಕವಾಗಿ ಹಿಂದುಳಿದಿದ್ದು ಕಷ್ಟಪಟ್ಟು ಜೀವನವನ್ನು ಮಾಡಿದಂತ ಕುಟುಂಬದಿಂದ ಜನಿಸಿದಂತವನು ನಾನು. ಕಾರಣ ಏನಪ್ಪಾ ಅಂದ್ರೆ, ಮನುಷ್ಯನಿಗೆ ಛಲ ಇರಬೇಕು, ಸಾಧಿಸುವ ಹಠ ಇರಬೇಕು. ಇವತ್ತು ಶಾಲೆಗಳಲ್ಲಿ ಪ್ರೈಮರಿ ಶಾಲೆ ಮುಗಿದು, ಮಾಧ್ಯಮಿಕ ಶಾಲೆ ಮುಗಿದು, ಕಾಲೇಜು ಬಂದ ತಕ್ಷಣ ನಮ್ಗೆಲ್ಲ ಏನ್ ಬೇಕಾಗಿದೆ, ಮನೇಲಿ ತಂದೆ ತಾಯಿ ಕೂಡ ಜಗಳ ಮಾಡ್ತೀವಿ, ನಮಗೆ ಮೊಬೈಲ್ ಕೊಡ್ಸಿ ಅಂತ. ಕಾರಣ ಏನಪ್ಪಾ ಅಂದ್ರೆ, ಇವತ್ತಿನ ವಾತಾವರಣ ಹಂಗೆ ಇದೆ. ಸೊ ಹಾಗಾಗಿ ನೀವು ಕೇಳೋದ್ರ ತಪ್ಪಿಲ್ಲ, ಆದ್ರೆ ಅದರಂತ ಅಪಾಯಕಾರಿ ವಸ್ತು ಬೇರೊಂದಿಲ್ಲ. ಆದ್ರೆ ಮಕ್ಕಳೇ, ನನ್ನ ಒಂದು ಅನುಭವ ನಾನು ಹೇಳಿದ್ರೆ ಯಾಕಪ್ಪ ಹಚ್ಕೊಂತೀನಿ ನಿಮ್ ಜೊತೆ ಅಂದ್ರೆ, ಒಬ್ಬ ಶಿಕ್ಷಕ ಆಗಬೇಕು ಅಂದ್ರೆ ಸುಮ್ಮನೆ ಆಗೋಕ್ಕಾಗೋದಿಲ್ಲ. ಕಾರಣ ಇಷ್ಟೇ, ಅವನಲ್ಲಿ ಛಲ ಇರಬೇಕು. ಜೊತೆಗೆ ನಾನು ಒಬ್ಬ ವಿದ್ಯಾವಂತನಾಗಿ ನನ್ನ ವಿದ್ಯೆಯನ್ನ ದಾರಿ ಎರಿಬೇಕು, ನನ್ನಂತ ಹಲವಾರು ಮಕ್ಕಳನ್ನ ಸೃಷ್ಟಿ ಮಾಡಬೇಕು ಅನ್ನೋ ಒಂದು ಭಾವನೆ ಇಟ್ಕೊಂಡು ಅವನು ಶಿಕ್ಷಕ ವೃತ್ತಿಗೆ ಬರ್ತಾನೆ. ನಾನು 1999ರಲ್ಲಿ ಶಿಕ್ಷಕನಾಗಿ ಬಂದಂತ ಸಂದರ್ಭದಲ್ಲಿ ನಮ್ಮ ಊರಿನ ಪಕ್ಕದಲ್ಲೇ ಚೋಮನಹಳ್ಳಿ ಅಂತ ಇತ್ತು ಒಂದು ಊರು. ಅಲ್ಲಿ ನಾನು ಹೋದಂತ ಸಂದರ್ಭದಲ್ಲಿ ಒಂದು ಸಣ್ಣ ರೂಮು, ಅದು 1947ರಲ್ಲಿ ಸ್ವಾತಂತ್ರ್ಯ ಬಂದಂತ ಕಟ್ಟಿದಂತ ಸಂದರ್ಭದ ಶಾಲೆ ಅದು. ಆ ಶಾಲೆಯಲ್ಲಿ 39 ಮಕ್ಕಳುಗಳಿದ್ರು, LPS ಶಾಲೆ. ನಾನು ಮತ್ತೆ ನನ್ನ ಇನ್ನೊಬ್ಬರು ಸ್ನೇಹಿತರು ಸೋಮಶೇಖರ್ ಅಂತೇಳಿ, ಅವರು ಕೂಡ ಈಗ ಹೈಸ್ಕೂಲ್ಗೆ ಪ್ರಮೋಷನ್ ಆಗಿ ಹೋಗಿದ್ದಾರೆ. ನಾವಿಬ್ರು ಒಂದೇ ಟೈಮಲ್ಲಿ ಆ ಶಾಲೆಗೆ ಹೋದು. ಆಮೇಲೆ ನನಗೆ ಹೋಗಿ ಸ್ವಲ್ಪ ದಿವಸ ಹೊಂದ್ಕೊಳ್ಳೋದು ಕಷ್ಟ ಆಯ್ತು. ಯಾಕೆಂದ್ರೆ ನಾನು ಇಲ್ಲಿ ಇರುವ ಕಂಡಕ್ಟರ್ ಕೆಲಸ ಮಾಡಿದಂತವನು. ಒಂದು ಸಾಧನೆ ಮಾಡಿದಾಗ ನಮ್ಗಾಗುವಂತ ಸಂತೋಷ, ಆ ಕಾರಣಕ್ಕಾಗಿ ಅವರನ್ನ ಸನ್ಮಾನಿಸುವಂಥದ್ದು, ವರ್ಷ ಏನಾದ್ರು ಸಾಧನೆ ಮಾಡೋದನ್ನ ಸನ್ಮಾನಿಸ್ತಾ ಇದ್ರೆ ಮುಂದಿನ ಜನರಿಗೆ ಸಾಧನೆ ಮಾಡುವಂತ ನಾವು ಅವಕಾಶವನ್ನೇ ಕೊಡಕ್ಕಾಗಲ್ವೇನೋ ಅಂತ ಅನಿಸ್ತದೆ. ಆ ದೃಷ್ಟಿಯಲ್ಲಿ ಇವತ್ತು ದೇಶದ ಭಕ್ತ ಬಳಗದಲ್ಲಿ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ. ನಮ್ಮ ಡಾಕ್ಟರ್ ಸಂತೋಷ್ ಬಾಬು ಅವರಿಗೆ ನಿಜವೂ ಖುಷಿ ಆಗುತ್ತೆ ಸರ್. ನಿಮಗೆ ಅಭಿನಂದನೆ ಸೃಷ್ಟಿ ನಾವು ಮಾಡ್ಬೇಕಂತ ಸರ್, ನೀವು ಮಾಡ್ತಾ ಇರಲ್ಲ ಅಂತ ಖುಷಿ ಅನಿಸ್ತದೆ. ಹಾಗೆ ನಮ್ಮ ಮಹೇಶ್ ಅವರಿದ್ದಾರೆ, ಹಾಗೆ ನಮ್ಮ ಮಹೇಶ್ ಸರ್ ಅವರಿದ್ದಾರೆ. ಜೊತೆಗೆ ಎಲ್ಲ ಹಂತಲ್ಲೂ ಕೂಡ ಕಾರ್ಯಕ್ರಮದ ಜೊತೆ ಇರುವಂಥವ್ರು ನಮ್ಮ ಚಂದ್ರು ಅವರು, ನಮ್ಮ ಅಧ್ಯಕ್ಷರು. ಇವತ್ತಿನ ಕೇಂದ್ರ ಬಿಂದು ನಮ್ಮ ವೀರೇಶ್ ಅವರು. ಇದೆಲ್ಲ ಹೇಳಿದಾಗೆ ಈಶಾ ಅಲ್ಲೇ ಇದೆ, ಅಷ್ಟೇ ಅಲ್ಲ ವಾಗ್ದೇವಿನೂ ಕೂಡ ಅಲ್ಲೇ ಇದ್ದಾರೆ. ಇರುವುದೊಂದು ಬದುಕನ್ನು ಹೇಗೆಲ್ಲ ಸಾರ್ಥಕ ಮಾಡ್ಕೊಳ್ಬೇಕು ಅಂತ ಮನುಷ್ಯ ಯೋಚನೆ ಮಾಡಿದರೆ ಅವನಿಗೆ ಭಿನ್ನವಾದಂಥ ಆಲೋಚನೆ ಉಳಿತದೆ. ಹೊಸ ಹಂತದಲ್ಲಿ ತಾನು ಅನುಭವಿಸಿದಂಥ ನೋವುಗಳನ್ನು, ತಾನು ಬೆಳೆದಂಥ ಪರಿಸರವನ್ನು ಒಂದು ಸವಾಲಾಗಿ ಸ್ವೀಕರಿಸಿ, ಹೊಸ ವೀರೇಶ್ ಅವರ ಜೀವನವನ್ನು ನಾನು ನೋಡಿದ ಹಾಗೆ, ಕೇಳಿದ ಹಾಗೆ, ಅವರಿಗೆ ಇಷ್ಟೆಲ್ಲ ಪ್ರಚೋದನೆ ಆಗಿದ್ದು ಬಡತನ, ಅವರಿಗೆ ಇಷ್ಟೆಲ್ಲ ಪ್ರಚೋದನೆ ನೀಡಿದ್ದು, ಸಾಧಿಸಬೇಕು ಅಂತ ಹಂಬಲವನ್ನು ಕೊಟ್ಟಿದ್ದು ಅವರ ಕೊರತೆಗಳು, ಸೌಲಭ್ಯ ವಂಚಿತ ಆದಂಥ ಯಾವುದೇ ಒಂದು ಸಮುದಾಯ ಸೌಲಭ್ಯದಿಂದ ವಂಚಿತ ಆದಾಗ ಅಲ್ಲಿ ಒಂದು ಸಿಟ್ಟು ಬಂದರೆ, ಆ ಸಿಟ್ಟಿನ ಜೊತೆಗೆ ಏನಾದರೂ ಸಾಧನೆ ಮಾಡಲೇಬೇಕು ಅಂತ ಒಂದು ಸವಾಲು ಬಂದರೆ, ಛಲ ಬಂದರೆ ಅದನ್ನು ಸಾಧನೆ ಮಾಡಲಿಕ್ಕೆ ಸಾಧ್ಯ ಅಂತ ಹೇಳಿ
ನಿಮಗೆಲ್ಲ ತಿಳಿಸ್ಕೊಟ್ಟಿದ್ದಾರೆ ನಮ್ಮ ವೀರೇಶ್ ಅವರು. ಶಿಕ್ಷಕ ಅಂದರೆ ಗುರು ಗೊತ್ತಿದೆ. ಗುರು ಅಂತಂದರೆ ಅದಕ್ಕೆ ವಿರುದ್ಧವಾದ ಪದ ಲಘು. ಗುರುವಿಗೆ ಮತ್ತೊಂದು ಪದ ಇಲ್ಲೇ ಇಲ್ಲ. ನನಗೆ ಒಮ್ಮೊಮ್ಮೆ ಅನಿಸ್ತದೆ, ಮುಂದಿನ ಜೀವನದಲ್ಲಿ ಮುಂದಿನ ದಿನಗಳಲ್ಲಿ ದಿನಮಾನಗಳಲ್ಲಿ ಒಳ್ಳೆಯ ಶಿಕ್ಷಕ ಸಿಗಲಿಲ್ವೇನೋ ಅಂತ ಅನಿಸ್ತಾ ಇತ್ತು ನನಗೆ. ನಮ್ಮ ಗುರುಗಳೇ ಒಂದು ಹಂತದಲ್ಲಿ ಒಂದು ಪದದಲ್ಲಿ ನಮಗೆಲ್ಲ ತುಂಬ ಜೀವನ ಕೊಟ್ಬಿಟ್ರು, ಜೀವ ಕೊಟ್ಟರು ಅಂತೇಳಿ. ಅಪ್ಪ ಅಮ್ಮ ನಮಗೆ ಜೀವ ಕೊಟ್ಟಿತ್ತು, ನಂತರದಲ್ಲಿ ನಮ್ಮ ಗುರುಗಳೆಲ್ಲ ನಮ್ಗೆ ಜೀವನ ಕೊಟ್ಟಿತ್ತು. ಈಗ ಅನಿಸ್ತದೆ ವೀರೇಶ್ ಅವ್ರನ್ನ ನೋಡಿದ್ಮೇಲೆ, ಇಲ್ಲ, ಶಿಕ್ಷಣ ಇಲಾಖೆ ಇನ್ನೊಂದಷ್ಟು ದಿನ ಜೀವಂತಿಕೆ ಇದೆ. ವೀರೇಶ್ ಅಂತ ಶಿಕ್ಷಕರಿದ್ದಾರೆ ಅಂತಂದರೆ ನನಗೆ ಅನಿಸಿದ್ದೀನಿ, ತನ್ನ ಓನರ್ಶಿಪ್ ಅಂತ ಹೇಳ್ತೀವಿ ಆ ರೀತಿ ಶಾಲೆ ಇಟ್ಕೊಂಡದ್ದು. ನಂದು ಸರ್ಕಾರಿ ಶಾಲೆ ಅಲ್ಲ ಅದು ಅಂತೇಳಿ ಬೆಳಿಗ್ಗೆ ಹೋದರೆ ಅವ್ರು ನನ್ನ ಮಕ್ಕಳು ಬಂದಿಲ್ಲ ಒಂದು ವಾರ ಜೋಪಾನ ಮಾಡೋಂಥದ್ದು. ಇವತ್ತು ಯಾವ ಮಗು ಬರದೇ ಇದ್ದರೆ ಮನೆಗೆ ಫೋನ್ ಮಾಡಿ ಯಾಕೆ ಬಂದಿಲ್ಲ ಅಂತ ಕೇಳೋಂಥದ್ದು ಇದನ್ನು ಅಪ್ಪ ಅಮ್ಮ ಮಾಡ್ತಾರೆ. ಆದರೆ ವೀರೇಶ್ ಅವರು ಅಷ್ಟೇ ಮಾಡಲಿಲ್ಲ. ನನ್ನ ಮಕ್ಕಳು ಸ್ವಚ್ಛವಾಗಿರಬೇಕು ಅಂಥೇಳಿ ಇವತ್ತಿನ ಕಾಲದಲ್ಲಿ ಏನಾದ್ರು ಹೋಗಿದ್ರೆ ಸರ್ಕಾರಕ್ಕೆ ದುಡ್ಡು ಬಂದಿಲ್ಲ ಸರ್ ಅಂತ ಕೇಳುವಂಥ ಜನರೇ ಜಾಸ್ತಿ ಸ್ವಚ್ಛತೆ ಯಾಕೆ ಮಾಡಿಲ್ಲ ಅಂತ ಹೇಳಿದರೆ, ಶೌಚಾಲಯ ಕೊಡೋಕ್ಕಾಗಿದೆ ಅಂತ ಹೇಳಿದರೆ ನೀವೇ ದುಡ್ಡು ಹಾಕಿಲ್ಲ ಸರ್ ನಮ್ಮನ್ನು ಕೇಳ್ತಾರೆ. ಅದನ್ನು ಹೊರತಾಗಿ ಅವರೇ ಸ್ವತಃ ಶೌಚಾಲಯವನ್ನು ಸ್ವಚ್ಛಗೊಳಿಸಿ ನನ್ನ ಮಕ್ಕಳು ಆ ಶೌಚಾಲಯಕ್ಕೆ ಹೋಗಬೇಕಾದ್ರೆ ಅಲ್ಲಿ ಸ್ವಚ್ಛವಾಗಿರಬೇಕು. ನಾನು ಹೀಗೆ ಮನೆಯಲ್ಲಿ ನನ್ನ ಮಕ್ಕಳು ಶೌಚಾಲಯ ಹೋಗಬೇಕಾದ್ರೆ ಸ್ವಚ್ಛವಾದ ಶೌಚಾಲಯನ ನಾನು ಕ್ಲೀನ್ ಮಾಡ್ಕೊಡ್ತಾನೆ ನನ್ನ ಮಕ್ಕಳಿಗೆ. ಶಾಲೆ ಮಕ್ಕಳು ಕೂಡ ಅಷ್ಟೇ. ವರದಿ ಗಣೇಶ್, ಬೇಲೂರು. ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.